ಮಾಡಿ ಲೋಕಸಭಾ ಚುನಾವಣೆ ಭಾಳಷ್ಟು ಚರ್ಚೆಗಳಿಗೆ ಕಾರಣವಾಗಿದೆ. ಕೆಲವೊಂದು ಯೋಜನೆಗಳಿಗೆ ಶಾಕ್ ಕೊಡುವಂಥ, ಬ್ರೇಕ್ ಹಾಕುವಂಥ ಚಿಂತನೆಗಳು ಕೂಡ ನಡೆಯಲಿಕ್ಕೆ ಸಾಧ್ಯತೆ ಲೋಕಸಭಾ ಚುನಾವಣೆ ಫಲಿತಾಂಶ ಸಾಕ್ಷಿಯಾಗಿದೆ. 18ನೇ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ 9 ಕ್ಷೇತ್ರ ಮಾತ್ರ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಜೊತೆಗೆ ಮೊನ್ನೆ ನಡೆದಂಥ ವಿಧಾನ ಪರಿಷತ್ತಿನ 6 ಕ್ಷೇತ್ರಗಳ ಚುನಾವಣಾ ಪೈಕಿ 2 ಕಾಂಗ್ರೆಸ್, 2 JDS, 1 BJP, ಇನ್ನೊಂದು ಬಾಕಿ ಇದೆ ಬರೋದು. 19 ಕ್ಷೇತ್ರಗಳಲ್ಲಿ 17 BJP, 2 JDS ಗೆಲುವು ಸಾಧಿಸಿದೆ. ಸೊ ಹೀಗಾಗಿ ಇವತ್ತು ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದಿದ್ದರು. ಮಾನಹಾನಿ ಕೇಸಿಗೆ ಸಂಬಂಧಪಟ್ಟಂತೆ ಕೋರ್ಟಿಗೆ ಹಾಜರಾಗಲಿಕ್ಕೆ ಅವ್ರಿಗೆ ಜಾಮೀನು ಸಿಕ್ತು. ಮತ್ತು ಗೆಲುವು ಸಾಧಿಸಿದ ಸಂಸದ ಜೊತೆಗೆ ಸೋತ ಅಭ್ಯರ್ಥಿಗಳ ಜೊತೆಗೆ ಸಭೆ ನಡೆಸಿದರು. ಗ್ಯಾರಂಟಿ ಕೊಟ್ಟರು, ಕೈ ಹಾಕಿಬಿಟ್ರು ಅಂತ. ಆ ಕೈ ಹಾಕಿಬಿಟ್ರು ಅನ್ನೋದಕ್ಕೆ ಕಾರಣವನ್ನು ಹೇಳಿದ ಶಾಸಕರು, ಸಚಿವರು ಹೇಳಿದ್ದೇನೆಂದರೆ, ನೀವು ಅಭಿವೃದ್ಧಿ ಕಡೆ ಗಮನ ಕೊಟ್ಟಿಲ್ಲ, ಕೇವಲ ಗ್ಯಾರಂಟಿಗಳಿಗೆ ನೀವು ಗಮನ ಕೊಟ್ಟಿದ್ದೀರಿ. ಸುಮಾರು 60,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನೀವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರಿ. ಜುಲೈ 1ರಂದು 3 ಗ್ಯಾರಂಟಿ ಘೋಷಣೆ ಮಾಡಿದರು. ಗೃಹಲಕ್ಷ್ಮಿ, ಗೃಹಜ್ಯೋತಿ, 10 kg ಅನ್ನಭಾಗ್ಯ. ಆಮೇಲೆ ಜೂನ್ 11ರಂದು ಉಚಿತ ಮಹಿಳಾ ಪ್ರಯಾಣ ಶಕ್ತಿ ಯೋಜನೆ. ಆಮೇಲೆ 2022-23 ಅವಧಿಗೆ ಪಾಸಾದಂಥ ಏನು ನಿರುದ್ಯೋಗಿ ಇದ್ದಾರೆ, ಪದವೀಧರರು, ಅವರಿಗೆ ಯುವ ನಿಧಿಯನ್ನು ಕೊಡುವಂಥದ್ದು ಮಾಡಿದ್ರಿ. ಆದರೆ ಅಭಿವೃದ್ಧಿ ಮಾಡಿದ್ದೇನು? ಈಗ 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ರಿ. ಘೋಷಣೆ ಮಾಡಿದ ಗ್ಯಾರಂಟಿಯನ್ನು ಸರ್ಕಾರ ಬಂದ ತಕ್ಷಣ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣವೇ ಮೊದಲ ಸಚಿವ ಸಂಪುಟದಲ್ಲಿ 5 ಗ್ಯಾರಂಟಿಗಳನ್ನು ಜಾರಿಗೆ ತರಲಿಕ್ಕೆ ಅನುಮೋದನೆ ಸಿಕ್ತು. ಮುಂದೆ ಜೂನ್ 11ಕ್ಕೆ ಶಕ್ತಿ ಗ್ಯಾರಂಟಿ ಬಂತು. ಆಮೇಲೆ ಜುಲೈ 1ರಂದು 3 ಗ್ಯಾರಂಟಿಗಳು, ಗೃಹಲಕ್ಷ್ಮಿ, ಗೃಹಜ್ಯೋತಿ ಮತ್ತು ಅನ್ನಭಾಗ್ಯ. ಆಮೇಲೆ 2022-23 ಯುವ ನಿಧಿ. ಇವೆಲ್ಲ ಜಾರಿಗೆ ಬಂದರೂ ಸಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈ ಯಾಕೆ ಹಿಡಿಲಿಲ್ಲ ಮತದಾರರು? ಇದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಯಾಕಂದರೆ ಕಾಂಗ್ರೆಸ್ ಪರಿಪೂರ್ಣವಾಗಿ ಭರವಸೆಯನ್ನು ಇಟ್ಟಿತ್ತು. ಕಾಂಗ್ರೆಸ್ಸು ಗ್ಯಾರಂಟಿಗೆ ಮಾನ್ಯತೆ ಸಿಗುತ್ತೆ, ನಾವು ಗೆದ್ದೇ ಗೆಲ್ತೇವೆ, 15ರಿಂದ 20 ಸೀಟ್ಗಳು ನಮಗೆ ಸಿಗ್ತವೆ. ಸೊ ಹೀಗಾಗಿ ಯಾವ ನಮಗೆ ಆತಂಕ ಇಲ್ಲ ಅನ್ನುವಂಥದ್ದು ಹೈಕಮಾಂಡಿಗೆ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರೆಲ್ಲ ಹೇಳಿದರು. ಆದರೆ ಫಲಿತಾಂಶ ಬಂದಾಗ ಎಲ್ಲರೂ ಆಶ್ಚರ್ಯಪಡುವಂಥ ರೀತಿಯಲ್ಲಿ ರಿಸಲ್ಟ್ ಸಿಕ್ಕಿದೆ. ಅಂದರೆ ಇದರ ಅರ್ಥ ಏನು ಅಂದರೆ, ಗ್ಯಾರಂಟಿಗೆ ಮಾನ್ಯತೆ ಸಿಕ್ಕಿಲ್ಲ ಕರ್ನಾಟಕದಲ್ಲಿ. ಕಾರಣ ಏನು? ಅಭಿವೃದ್ಧಿ ಆಗಿಲ್ಲ. ಒಂದಿಷ್ಟು ಜನ ನೋಡಿ, ಫಲಾನುಭವಿಗಳು ಏನಂದ್ರೆ, ಅನ್ನಭಾಗ್ಯ ಫಲಾನುಭವಿಗಳು 2 ಕೋಟಿ ಜನ ಇದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳು 1,23,00,000 ಜನ ಇದ್ದಾರೆ. ಗೃಹಲಕ್ಷ್ಮಿ ಇದ್ದಿದ್ದು 87.58 ಲಕ್ಷ ಇದೆ. ಯುವ ನಿಧಿ 4.7 ಲಕ್ಷ ಇದ್ದಾರೆ. ಇದು ಗ್ಯಾರಂಟಿ. ಈ ಶಕ್ತಿ ಯೋಜನೆ ಅಂತೂ ಕೋಟಿ ಜನ ಉಪಯೋಗ ಮಾಡಿದ್ದಾರೆ ಒಂದು ವರ್ಷದ 10 ತಿಂಗಳ 12 ತಿಂಗಳ ಅವಧಿಯಲ್ಲಿ. ಸೊ ಹೀಗಾಗಿ ಇವತ್ತು ಇಷ್ಟೆಲ್ಲ ಕೊಟ್ಟರು ಕೂಡ ಮತ್ತೇನು ಮಾಡಿದ್ರು? ಕಾಂಗ್ರೆಸ್ಸು ದೊಡ್ಡ ಪ್ರಚಾರ ಮಾಡಿದೆ. ಇದೇನು ಸುಮ್ಮನೆ ಕೂತ್ಕೊಂಡಿಲ್ಲ, ಪ್ರಚಾರ ಮಾಡಿದರು. ಎಲ್ಲರೂ ಬಂದರು. ಲೋಕಸಭಾ ಚುನಾವಣೆಯಲ್ಲಿ ಮತದಾರನ ಸೆಳೆಯುವಂಥ ತಂತ್ರಗಾರಿಕೆಯನ್ನು ಮಾಡಿದರು. ಆಮೇಲೆ ಕೆಲವ್ರ ಕಡೆ ದುಡ್ಡು ಮತ್ತೊಂದು ವ್ಯವಸ್ಥೆ, ಅದು ಏನು ಚುನಾವಣೆಗೆ ಬೇಕಾದ ಎಲ್ಲ ಮಾಡಿದರು. ಅದರ ಜೊತೆಗೆ 1 ಲಕ್ಷ ನಿಮಗೆ ಕೊಡ್ತೇವೆ ಅಂತ ಅವಾಗಲೂ ಅಲ್ಲಿನೂ ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟರು. ಪ್ರತಿ ತಿಂಗಳು 8,500 ನಿಮ್ಮ ಅಕೌಂಟಿಗೆ ಟಕಾಟಕ್ ಅಂತ ಹೇಳಿ ರಾಹುಲ್ ಗಾಂಧಿ ಎಷ್ಟು ಘೋಷಣೆ ಮಾಡಿದರು ಅಂದರೆ ಅಷ್ಟು ಜೋರಾಗಿ ಹೇಳಿದರು. ಟಕಾಟಕ್ ಬೀಳ್ತಿದೆ ನಿಮ್ಮ ಅಕೌಂಟಿಗೆ ಪ್ರತಿ ತಿಂಗಳ 8,500, ಜೂನ್ 4ರಿಂದ ಜೂನ್ 5ರಿಂದ ಪ್ರತಿ ವರ್ಷ 1 ಲಕ್ಷ ನಿಮ್ಮ ಅಕೌಂಟಿಗೆ ಬರುತ್ತೆ. ಅದು ಇದು ಎಲ್ಲ ಹೇಳಿದರು. ಆದರೆ ಕೂಡ ಕಾಂಗ್ರೆಸ್ಸು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ಕೊಂಡಷ್ಟು ಸೀಟುಗಳನ್ನು. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಶಾಸಕರು ಹೇಳಿದ್ದು, ಸಚಿವರು ಹೇಳಿದ್ದು ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ ಸಭೆಯಲ್ಲಿ ಒಳಗೆ ಅಂದರೆ ಅಭಿವೃದ್ಧಿ ಇಲ್ಲ. ನೀವು ಕೇವಲ ಗ್ಯಾರಂಟಿ ಕಡೆ ಪುಕ್ಷಟ್ಟಿ ಗ್ಯಾರಂಟಿ ಕೊಡೋಕೆ ಹೊಂಟು ಅಭಿವೃದ್ಧಿ ಇಲ್ಲದಕ್ಕೆ ಜನ ಬೇಸತ್ಕೊಂಡ್ಬಿಟ್ಟಿದ್ದಾರೆ. ಅಭಿವೃದ್ಧಿನೇ ಇಲ್ಲ. ಯಾವ ನಗರಸಭೆಗೆ ಅನುದಾನ ಇಲ್ಲ, ಪುರಸಭೆಗಳಿಗೆ ಅನುದಾನ ಇಲ್ಲ, ಪಟ್ಟಣ ಪಂಚಾಯತಿಗಳಿಗೆ ಅನುದಾನ ಇಲ್ಲ, ಅನುದಾನನೇ ಬಿಡುಗಡೆ ಮಾಡ್ತಾ ಇಲ್ಲ. ನೀವು ಹೇಳ್ತೀರಿ ಅಭಿವೃದ್ಧಿನ ಅಷ್ಟು ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ, ಆದರೆ ಅಭಿವೃದ್ಧಿನೇ ಆಗ್ತಾ ಇಲ್ಲಲ್ಲ. ಸೊ ಹಾಗಾಗಿ ಜನ ಬೇಸತ್ಕೊಂಡ್ರು. ಪರಿಪೂರ್ಣವಾದಂಥ ಪೂರ್ಣ ಪ್ರಮಾಣದ ಮತಗಳು ನಮಗೆ ಸಿಗಲಿಲ್ಲ. ಎಜುಕೇಟೆಡ್ಸ್ ವೋಟ್ ಹಾಕಲಿಲ್ಲ.
ಯಾರು ಗ್ಯಾರಂಟಿಯನ್ನು ಉಪಯೋಗ ಮಾಡಿದರೆ ಅವರು ಎಷ್ಟು ಪ್ರಮಾಣ ಹಾಕಿದ್ದಾರೆ ಈ ಲೆಕ್ಕಾಚಾರವನ್ನು ನೋಡಿದರೆ 50% ಸಿಕ್ಕಿಲ್ಲ. ದೇಶವನ್ನು ನೋಡಿದ್ರು, ಮೋದಿಯವರನ್ನು ನೋಡಿದ್ರು. ಸೊ ಇವೆಲ್ಲ ಕಾರಣಗಳಿಂದ ನಮಗೆ ಓಟ್ ಸಿಕ್ಕಿಲ್ಲ. ಹಾಗಾಗಿ ನಾವು ಇವತ್ತು ಹೇಗೆಂದ್ರೆ ಸಚಿವರ ತಲೆದಂಡ, ಶಾಸಕರ ತಲೆದಂಡ, ನಿಗಮಗಳ ತಲೆದಂಡ ಇವೆಲ್ಲ ಏನೇನು ಹೇಳ್ತಿರಲ್ಲ, ಇದಕ್ಕೆ ಕಾರಣ ಯಾರು? ಸೋಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಇದೇ ಕಾರಣ. ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿ ಕಡೆ ಚಿಂತನೆ ಇಲ್ಲ. ಸರ್ಕಾರ ಮತ್ತು ಆರೋಪಗಳು, ಪ್ರತ್ಯಾರೋಪಗಳು, ಕೆಲವೊಂದು ನಿರ್ಣಯಗಳು, ಕೆಲವೊಂದು ಘೋಷಣೆ, ಕೆಲವೊಂದು ಮಾತುಗಳು, ಇವೆಲ್ಲ ಕಾರಣಗಳಿಂದ ಕಾಂಗ್ರೆಸ್ಸಿಗೆ ಆ್ಯಕ್ಚುಲಿ ಜನ ಬಹಳಷ್ಟು ಬೇಸರಗೊಂಡು ಮತ ಹಾಕಲಿಲ್ಲ. ಸೊ ಹಾಗಾಗಿ ಅದು ಕೂಡ ನಾವು ಬಹಳಷ್ಟು ಶತಾಯಗತಾಯ ಪ್ರಯತ್ನ ಮಾಡಿ 9 ಸೀಟು ಬಂತು. 9 ಸೀಟ್ ಇವತ್ತು ಬರಬೇಕು, 9 ಸಂಸದರಿಗೆ ಆಯ್ಕೆ ಆಗಬೇಕು ಅಂದರೆ 28 ಕ್ಷೇತ್ರಗಳಲ್ಲಿ ಕೇವಲ 9 ಕ್ಷೇತ್ರಗಳನ್ನು ಗೆಲ್ಲಬೇಕಾದ್ರೆ ಅಲ್ಲಿನೂ ಕೆಲವೊಂದು ಕಾರಣಗಳಿದ್ದಾವೆ. ಕೆಲವೊಂದು ಪ್ರಭಾವದಿಂದ ಅದು ಆಯ್ಕೆ ಆಗಿದ್ದಾರೆ ವಿನಃ ಮತದಾರ ಸಂಪೂರ್ಣ ಮತಗಳ ವ್ಯವಸ್ಥೆಯಿಂದ, ಮನಸ್ಸಿನಿಂದ ಇಲ್ಲ. ಇವೆಲ್ಲ ಕಾರಣಗಳು. ಹಾಗಾಗಿ ಗ್ಯಾರಂಟಿಗಳನ್ನು ಕೈ ಬಿಡಿ ಅಂತ ಒತ್ತಡ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಗ್ಯಾರಂಟಿಗಳನ್ನು ಕೈ ಬಿಟ್ಟರೆ ಏನಾಗತ್ತೆ? ಈಗ ಎಲ್ಲರೂ ಮೊದಲು ಹೇಳ್ತಿದ್ರು ಲೋಕಸಭಾ ಚುನಾವಣೆ ನಂತರ ಗ್ಯಾರಂಟಿ ಬಂದ್ ಆಗ್ತಾವು ಅಂತ ಪ್ರತಿಪಕ್ಷಗಳು ಹೇಳ್ತಿದ್ವು. ಸೊ ಅದು ಈಗ ಹೌದು ಅನಿಸುತ್ತೆ. ಗ್ಯಾರಂಟಿಗಳನ್ನು ಬಂದ್ ಮಾಡ್ತಾರೆ. ಬಹುತೇಕ ಮಹಿಳಾ ಉಚಿತ ಪ್ರಯಾಣ ಅಂದರೆ ಶಕ್ತಿ ಯೋಜನೆ, ಪ್ರಮುಖವಾಗಿ ಗೃಹಲಕ್ಷ್ಮಿ 2000 ಇವು 2 ಯೋಜನೆಯನ್ನು ಬಂದ್ ಮಾಡ್ತಾರೆ. ಇವೆರಡು ಗ್ಯಾರಂಟಿಗಳನ್ನು ಬಹುತೇಕ ಬಂದ್ ಮಾಡುವಂಥ ಬಹಳಷ್ಟು ಚಿಂತನೆ ಇದೆ. ಆದರೆ ಈಗ ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು, ಪ್ರತಿಪಕ್ಷಗಳ ಒತ್ತಡ ಅಥವಾ ಆರೋಪ ಅಪಸ್ವರಕ ಇವೆಲ್ಲ ಕಾರಣ ಆಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಬಂದ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಶಾಸಕರೇ, ಸಚಿವರೇ ಒತ್ತಡ ಹಾಕ್ತಾ ಇದ್ದಾರೆ. ಬಂದ್ ಮಾಡಿ ಗ್ಯಾರಂಟಿ ಸಾಕು, ಗ್ಯಾರಂಟಿ ಅಭಿವೃದ್ಧಿ ಬೇಕು, ಅನುದಾನ ಬೇಕು, ಜನರ ಬೇಡಿಕೆಗಳಿಗೆ, ಸಮಸ್ಯೆಗಳಿಗೆ, ಸಾರ್ವತ್ರಿಕ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿದೆ. ಸೊ ಈ ಕಾರಣದಿಂದ ಗ್ಯಾರಂಟಿಗಳನ್ನು ಬಂದ್ ಮಾಡಿ ಅನ್ನುವಂಥ ಧ್ವನಿ ಇವತ್ತು ಕಾಂಗ್ರೆಸ್ಸಿನ ಶಾಸಕರು, ಕಾಂಗ್ರೆಸ್ಸಿನ ಸಚಿವರೇ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ವಿಶೇಷವಾಗಿ 2 ಅಂತೂ ಗ್ಯಾರಂಟಿ ಬಂದ್ ಮಾಡ್ತಾರೆ. ಒಂದು ಬಸ್ ಪ್ರಯಾಣ, ಯಾಕಂದ್ರೆ ಸಿಕ್ಕಾಪಟ್ಟಿ ಜಗಳ, ತಟ್ಟೆ, ತಕರಾರು ಆಗ್ತಿದೆ, ದುಡ್ಡು ಹೋಗ್ತಾ ಇದೆ ಸರ್ಕಾರದ್ದು. ಅಲ್ಲಿ ಈ 5 ಗ್ಯಾರಂಟಿ ಪ್ರತಿ ವರ್ಷ ಬೇಕಾಗಿದ್ದು 60,000 ಕೋಟಿ. ಅದನ್ನೇ ನೀವು ಅಭಿವೃದ್ಧಿ ಮಾಡ್ರಿ, ಜನರಿಗೆ ಕೆಲಸ ಕೊಡ್ರಿ, ಉದ್ಯೋಗ ಕೊಡ್ರಿ, ರೈತರ ಸಾಲ ಮನ್ನಾ ಮಾಡ್ರಿ, ರೈತರಿಗೆ ಅನುಕೂಲ ಮಾಡಿಕೊಡ್ರಿ, ಸಾರ್ವತ್ರಿಕ ಬಡವರಿಗೆ ಇನ್ನಷ್ಟು ಬೇರೆ ಬೇರೆ ಮನೆಗೆ ಬೇಕಾಗ್ತಕ್ಕಂಥ ಯೋಜನೆಗಳನ್ನು ತೆಗಿರಿ. ಇದೇನು ತಿರುಗಾಡುವಂಥ ಯೋಜನೆಗಳು, ದುಡ್ಡು ಎಲ್ಲಿಂದ ಬರುತ್ತೋ ಖರ್ಚು ಮಾಡುವಂಥ ಯೋಜನೆಗಳು, ಇವೆಲ್ಲ ಬೇಡ, ಅಭಿವೃದ್ಧಿ ಆಗೋದಿಲ್ಲ. ಹೀಗಾಗಿ ಸೊ ಅದಕ್ಕೆ ಇವು ಬಹುತೇಕ ಬಹಳಷ್ಟು ಒತ್ತಡಗಳು ಮುಖ್ಯಮಂತ್ರಿಗಳಿಗೆ ಸಚಿವರು, ಶಾಸಕರೇ ಒತ್ತಡ ಹಾಕ್ತಾ ಇದ್ದಾರೆ. ಅದು ಕಾಂಗ್ರೆಸ್ಸಿನ ಶಾಸಕರೇ. ಯಾಕೆ ಸೋತ್ರಿ? ನಿಮ್ಮ ಕ್ಷೇತ್ರದಲ್ಲಿ ಯಾಕೆ ನೀವು ಲೀಡ್ ಕೊಡಲಿಲ್ಲ? ನಿಮ್ಮ ಕ್ಷೇತ್ರದಲ್ಲಿ ಯಾಕೆ ನೀವು ಮತ ಹಾಕಿಸಲಿಲ್ಲ? ಮತದಾರ ಮನವೊಲಿಸಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಅಂದರೆ ಇದೇ ಕಾರಣ ಹೇಳಿದ್ದಾರೆ. ನಾವು ಅಭಿವೃದ್ಧಿ ಮಾಡಲಿಲ್ಲ, ಅವರು ಬೇಡಿಕೆಗಳಿಗೆ ಸ್ಪಂದನೆ ಮಾಡಲಿಲ್ಲ, ಗ್ಯಾರಂಟಿ ನೆಚ್ಕೊಂಡು, ಗ್ಯಾರಂಟಿ ಕೊಟ್ಕೊಂಡು ಪುಕ್ಷಟ್ಟೆ ವ್ಯವಸ್ಥೆಯನ್ನು ಮಾಡಿ ಇವತ್ತು ಮತದಾರ ಯಾರು ತಗೊಂಡಿದ್ರು ಅವರು ಹಾಕಲಿಲ್ಲ. ಇನ್ನು ಗ್ಯಾರಂಟಿ ಬಗ್ಗೆ ಅಪಸ್ವರ, ಬೇಸರಗೊಂಡವರು ಬಿಜೆಪಿಗೆ ಮತ ಹಾಕಿದ್ರು, ಕಾಂಗ್ರೆಸ್ಗೆ ಹಾಕಲಿಲ್ಲ. ಸೊ ಹಾಗಾಗಿ ಸೋಲಿಗೆ ಕಾರಣ ಆಯಿತು. ನಾವು ಕೂಡ ಜನರ ಹತ್ರ ಹೋಗಿ ಜನರ ಬಳಿ ಹತ್ರ ಮತ ಹಾಕ್ರಿ ಅನ್ನುವಂಥ ಮುಖ ಇಲ್ಲ. ಇವೆಲ್ಲ ಚರ್ಚೆಗಳು ಇವತ್ತು ರಾಹುಲ್ ಗಾಂಧಿಯವರ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ, DCM ಮುಂದೆ ನಡೆದಿದೆ. ಇದೇ ವಿಚಾರವನ್ನು ನಾಳೆ ಶನಿವಾರ ನಡೆಯುವಂಥ CWC ಸಭೆಯಲ್ಲಿ ಕೂಡ ವ್ಯಕ್ತ ಆಗುವಂಥ ಸಾಧ್ಯತೆಗಳಿದೆ. ಹೀಗಾಗಿ ಒಂದು ಹಂತದಲ್ಲಿ ಬಹುತೇಕ ಶಕ್ತಿ ಯೋಜನೆ ಅಂದರೆ ಮಹಿಳಾ ಉಚಿತ ಪ್ರಯಾಣ ಮತ್ತು ಗೃಹಲಕ್ಷ್ಮಿ 2000 ಈ 2 ಯೋಜನೆಗಳನ್ನ ಬಹುತೇಕ ಆದಷ್ಟು ಬೇಗ ಬಂದ್ ಆಗುವಂಥದ್ದು, ಬ್ರೇಕ್ ಹಾಕುವಂಥ ಸಾಧ್ಯತೆಗಳು ಇದ್ದಾವೆ. ಅಂದರೆ ಒಟ್ಟಾರೆ ಇವತ್ತು ಈ ಸೋಲಿನ ಪರಾಮರ್ಶೆಗಳನ್ನು, ಆತ್ಮಾವಲೋಕನೆಯನ್ನು ಸರ್ಕಾರ ಮಾಡಿಕೊಂಡಾಗ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲ ಸೇರಿ ಎಲ್ಲರೂ ಬಂದಿದ್ದು ಒಂದೇ ಮಾತು: ನಾವು ಅನುದಾನ ಕೊಡುವಲ್ಲಿ ವಿಫಲರಾಗಿದ್ದೇವೆ, ಅಭಿವೃದ್ಧಿ ಮಾಡುವಲ್ಲಿ ಸಾಧ್ಯತೆ ಆಗಿಲ್ಲ, ಗ್ಯಾರಂಟಿ ನೆಚ್ಕೊಂಡು ಕೂತ್ಕೊಂಡ್ಬಿಟ್ಟಿವೆ. ಆದರೂ ಕೂಡ ಎಲೆಕ್ಷನ್ನಲ್ಲಿ ಏನು ಮಾಡಬೇಕದನ್ನೆಲ್ಲ ಮಾಡಿದೆವು, ಆದರೂ ನಮಗೆ ಮತ ಬರಲಿಲ್ಲ. ಸೊ ಹಾಗಾಗಿ ಗ್ಯಾರಂಟಿ ಸಾಕು, ಅಭಿವೃದ್ಧಿ ಬೇಕು. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ. ನಿಮ್ಮ ಆನಂದ್, ನಮಸ್ಕಾರ.